ದಾರಿ ತಪ್ಪಿ ನಾಡಿಗೆ ಬಂದಂತೆ ಕಾಣುತ್ತೆ. ಕಾಡಿನಲ್ಲಿ ಆಹಾರ ಸಿಗದೇ ಇದ್ದಾಗ ನಾಡಿನಲ್ಲಿ ಬರುವ ಪ್ರಾಣಿಗಳ ಲಕ್ಷಣವಲ್ಲವೇ ಮಿಸ್ಟರ್ ಪೃಥ್ವಿರಾಜ್? ನಾಡಿಗೆ ಬಂದ ಕಾಡು ಪ್ರಾಣಿಯನ್ನು ಕಲ್ಲು ಬಡಿಗೆಯನ್ನು ಬಡಿದುಕೊಳ್ಳುವರು ಈ ನಾಡಿನ ಜನ ಅಂತ ಗೊತ್ತಿರಬೇಕಲ್ಲ. ಅರ್ಜುನ, ಮಾಂಸದ ರುಚಿ ಕಂಡು ಕಾಡ ಪ್ರಾಣಿಗೆ ಜೀವದ ಭಯವಿಲ್ಲ. ಬಟ್ ಹಸು ಹಿಂಗ್ಬೇಕಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತು, ಖುಷಿಯಿಂದ ಊಟ ಮಾಡಿಕೊಂಡು ಹೋಗ್ತಾ ಇದೆ. ಗಂಗಾ, ಗಂಗಾ, ಯಾರಿರುವರಿ ಮನೆಯಲ್ಲಿ? ಅಕ್ಕ ಮನೆಯಲ್ಲಿಲ್ಲ. ಇವತ್ತು ಮಂಗಳವಾರ ಅಲ್ಲದೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬಂದ್ರು ಬರ್ಬೋದು. ಗಂಗಾ, ಯಾರಾದರೂ ಸೀದಾ ಯಾರಾದರೂ ಮನೆಗೆ ಬಂದಿದ್ದಾರೇನಮ್ಮ? ಇಲ್ಲ ಭಾವ, ಯಾರು ಬಂದಿಲ್ಲ. ಯಾಕೆ? ಯಾಕೂ ಇಲ್ಲಮ್ಮ ಶೀಲಾ. ಮನೆಯಲ್ಲಿ ಯಾರು ಇಲ್ಲ ಎಂಬ ಸಮಯವನ್ನು ಸಾಧಿಸಿ ಕಳ್ಳಬೇಕೆಂದು ಮನೆಗೆ ನುಗ್ಗಿ ಹಾಲು ಕುಡಿಯಬೇಕು ಎಂದು ಹಂಚು ಹಾಕುತ್ತಿತ್ತು. ಆದರೆ ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುಡಿಕೊಂಡು ಓಡಿ ಹೋಯ್ತಮ್ಮ. ಹೋಗ್ಲಿ ಬಿಡಿ ಭಾವ. ಕಾತ ಹಾಲು ಕುಡಿಯೋದು ಬೆಕ್ಕಿನ ಹುಟ್ಟು ಗುಣ. ಅದು ಇವತ್ತು ನೆನೆಯೋದಿಲ್ಲ, ತಲಾಂತರ ಬಂದಿದೆ. ಅದನ್ನು ತಪ್ಪಿಸೋದಕ್ಕೆ ಸಾಧ್ಯವೇ? ಶೀಲಾ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ಇರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕ ನಾನಲ್ಲಮ್ಮ. ಕಳ್ಳ ಬೆಕ್ಕ ಬರುವ ದಾರಿಯನ್ನು ಅರಿತು ಬಿಸಿ ನೀರನ್ನು ಉಗ್ಗಿ ಭಯ ಹುಟ್ಟಿಸೋ ಮಾನವಂತರ ಮನೆತನವಮ್ಮ ಇದು. ಮಾನವಂತರ ಮನೆತನ. ಭಾವ, ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರುವುದನ್ನು ಬಿಡಬಹುದು, ಆದ್ರೆ ಕಾತ ಹಾಲು ಕುಡಿಯುವುದನ್ನು ಮಾತ್ರ ಯಾವತ್ತೂ ಬಿಡುವುದಿಲ್ಲ. ನೋಡ್ಸಿಲ್ಲ, ಕದ್ದು ಹಾಲು ಕುಡಿಯೋದು ಬೆಕ್ಕಿನ ಹುಟ್ಟು. ಕೆಟ್ಟ ಗುಣ ಇರಬಹುದು ನಿಜ, ಆದರೆ ಹಾಲು ಕುಡಿಯುತ್ತೇನೆ ಎಂದು ಹಠಕ್ಕೆ ಬಿದ್ದರೆ ಬೇಟೆಗಾರನು ಹಾಕಿದ ಬಲೆಗೆ ಸಿಕ್ಕಿ ಹಾಕಿಕೊಂಡು ಸಾಯುವುದು ನಿಶ್ಚಿತ ಅಲ್ವೇನಮ್ಮ? ಭಾವ, ಸಾಯಲಿಕ್ಕೆ ಅದೇನು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ, ಕಾಡಲ್ಲಿ ಬೆಳೆದ ಬೆಕ್ಕು ಅಂದಾಗ ಜೀವ ಕಳೆದುಕೊಳ್ಳೋದಕ್ಕೆ ಅದು ಹೇಗೆ ಸಾಧ್ಯ? ನೋಡಮ್ಮ ಶೀಲಾ, ಬೇಟೆಗಾರ ಬೇಟೆಯಾಡುವುದು ಕಾಡು ಪ್ರಾಣಿಯನ್ನೇ ಹೊರತು ಸಾಧು ಪ್ರಾಣಿಯನ್ನಲ್ಲ. ಇದು ನಿನಗೆ ತಿಳಿದಿರಲಿ. ಹಾಗಾದ್ರೆ ಬೇಟೆಯಾಡುವ ಬೇಟೆಗಾರನ ಜಾಗ ತಪ್ಪಿಸೋದು ಎಷ್ಟು ಪ್ರಾಣಿಗೆ ಗೊತ್ತಿಲ್ಲ. ನೋಡಮ್ಮ ಶೀಲಾ, ಕುಂಬಾರ ಮಾಡಿದ ಈ ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಜವಾಬ್ದಾರಿಯು ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಕಾದಿದ್ದೇ ಆ ಮಣ್ಣಿನ ಮಡಿಕೆ. ಆ ಮಣ್ಣಿನಿಂದ ಮಾಡಿದ ಮಡಿಕೆಗೆ ಇರುವ ನೀಯತ್ತು ಹಾಲಿಗೆ ಸಹ ಇರಬೇಕಾಗುತ್ತದೆ ಅಲ್ವೇನಮ್ಮ? ಬಾವಾ, ನೋಡಿ, ಆ ಮಣ್ಣಿನ ಮಡಿಕೆಯಲ್ಲಿ ಆ ತುಂಬಿದ ಹಾಲಿಗೆ ಸ್ವಲ್ಪ ಹುಳಿ ಬಿದ್ರೆ ಆವಾಗ ನೀವೇನು ಮಾಡ್ತೀರಾ? ಹೌದಮ್ಮ ಶೀಲಾ, ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದೇ ಒಂದು ತೊಟ್ಟು ಹುಳಿ ಬಿದ್ದರೂ ಸಾಕಮ್ಮ, ಹಾಲಿಗೆ ಹಾಲೇ ಹಾಳಾಗಿ ಬಿಡುತ್ತದೆ. ಅದಕ್ಕೆ ನಮ್ಮ ಕವಿ ಗುರುರಾಜರು ಇದ್ದಾರೆ, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ, ಎಚ್ಚರ ಅಂತ ಸಾರಿ ಸಾರಿ ಹೇಳ್ತಾರಮ್ಮ ಈ ಸಮಾಜಕ್ಕೆ. ಭಾವ, ಕೆಟ್ಟು ಹೋಗುವ ಹಾಲಿಗೆ ಮೊಸರು ಮಜ್ಜಿಗೆ ತಯಾರಿಸಿ ಊಟ ಮಾಡಿ ಆನಂದಿಸ್ತಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ? ಹೌದಮ್ಮ ಶೀಲಾ, ಹುಳಿ ಹಿಂಡಿದ ಹಾಲಿನಿಂದ ಮೊಸರು ಮಜ್ಜಿಗೆ ತಯಾರಿಸುವುದು ಸಹಜವಮ್ಮ. ಆದರೆ
ಮಾನವಂತರ ಮನೆತನದಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಳಿ ಹಾಕಿ ಮಾಡಿದ ಮೊಸರು ಮಜ್ಜಿಗೆ ಸೊಂಪಾದ ಪರಿಮಳವನ್ನು ಬೀರುತ್ತದೆ. ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರು ಹಿಂಡಿದ ಹುಳಿಯಿಂದ ಮಾಡಿದ ಮೊಸರು ಮಜ್ಜಿಗೆ ಕೆಟ್ಟ ವಾಸನೆಯನ್ನು ಬೀರುತ್ತದೆ. ಅಷ್ಟೇ ಯಾಕಮ್ಮ, ಇಟ್ಟು ತಿನ್ನಲು ಹೋದರೆ ಕೆಟ್ಟು ಹುಳವಾಗಿದೆ ಹೊರತು ಪರಿಮಳ ಸಿಗಲು ಸಾಧ್ಯವೇನಮ್ಮ? ಭಾವ, ಕೆಟ್ಟು ಹೋಗುವ ಮೊಸರು ಮಜ್ಜಿಗೆಯನ್ನು ಕಡಗೋಲಿನಿಂದ ಕಡೆದು ಅದರಲ್ಲಿರುವ ಬೆಣ್ಣೆಯನ್ನು ತೆಗೆದು ಊಟ ಮಾಡಿ ಆನಂದಿಸ್ತಾರಲ್ಲ, ಅದಕ್ಕೆ ನೀವು ಹೇಳ್ತೀರಾ? ಶಿಲಾ, ಕಡಗೋಲಿನಿಂದ ಕಡಿದ ಆ ನಿನ್ನ ಬೆಣ್ಣೆ ಬೇಡುವ ಜನಗಳು ಬಂದು ಕೇಳಿದಾಗ ನೀನು ಕೊಟ್ಟಾಗ ತಿನ್ನು ಬಾಯಿ ಸುಮ್ಮನಿರ್ಬೋದಮ್ಮ. ಆದ್ರೆ ವಾಸನೆಯನ್ನು ಅರಿಯುವ ಮೂಗುಳುತ್ತದೆ. ಇದು ಮಾನವಂತರ ಮನೆತದ ಬೆಣ್ಣೆ ಅಲ್ಲ ಅಂತ. ಅಷ್ಟೇ ಯಾಕಮ್ಮ, ಹೆಣ್ಣು ಎಷ್ಟೇ ಕದ್ದು ಹಾದರು ಮಾರಿ ಹಡಿದ ಮಗನಿಗೆ ಸೂಳೆಯ ಮಗ ಅಂತಾರೆ ಹೊರತು ಗರತಿಯ ಮಗ ಅನ್ನದಾರಮ್ಮ ಈ ಸಮಾಜದಲ್ಲಿ. ಅಂದ್ರೆ ಏನು ಭಾವ ನಿಮ್ಮ ಮಾತಿನ ಅರ್ಥ? ನಾನು ತಪ್ಪು ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಶಿಲಾ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿದ್ದ ಮಾತ್ರಕ್ಕೆ ಮಗುವಿನ ಕಾಲು ಕಡಿಯಕ್ಕಾಗುತ್ತೆ? ಇಲ್ಲಮ್ಮ, ಅದರ ಕೈ ಕಾಲು ತೊಳೆದು ಮುಂದೆ ಈ ರೀತಿ ಮಾಡಬೇಡ ಅಂತ ಬುದ್ಧಿವಾದ ಹೇಳಬೇಕು. ಕೊನೆಯದಾಗಿ ಒಂದ್ ಮಾತು ಹೇಳ್ದಂಗೆ ಕೇಳಮ್ಮ, ಹೆಣ್ಣು ಅರಿತು ನಡೆದರೆ ಮನೆಗಾಗುವ ನಾರಿ, ಹೆಣ್ಣು ಅರಿತು ನಡೆದರೆ ಮನೆಗಾಗುವ ನಾರಿ, ಇದನ್ನು ಮರೆತು ನಡೆದರೆ ಊರಿಗೆ ಆಗುವಳು ಮಾರಿ. ಅರ್ಥ ಮಾಡಿಕೊಂಡು ನಡೆಯಬೇಕು ಅಷ್ಟೇ. ಏನಿದು ಹೊಸ ಸಮಾಚಾರ? ಸೊಸೆ ಭಾವ ಇನ್ನು ಜೋರಾಗಿ ನಡೆದಿದೆ ಭಾಷೆ ಚರ್ಚೆ. ಏನ್ರಿ, ಏನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಗಂಗಾ, ಶೀಲಾ ಈ ಮನೆ ಹೊಸಗಳು, ನೀಲಾಗಿ ಚಿಕ್ಕವಳು ಬೇರೆ. ಈ ಮನೆ ರೀತಿ ನೀತಿ ತಿಳಿಸಿ ಹೇಳ್ತಾ ಇದೆ. ಅಷ್ಟರಲ್ಲಿ ನೀನು ಬಂದಿ. ಏನಿಲ್ಲ ಅಲ್ಲ ರೀ, ಅಷ್ಟು ತಿಳಿದ ದಡ್ಡಳೆ ಅಂತ ತಿಳಿದ್ರೆ ನಮ್ಮ ತಂಗಿನ ನೋಡ್ರಿ, ಅವಳನ್ನ ಕಲಿತ ವಿದ್ಯಾವಂತೆ, ಮೇಲಾಗಿ ನನ್ನ ಮೈದನ ಇಷ್ಟಪಟ್ಟ ಹೆಣ್ಣು ರೀ. ಈ ಮನೇಲಿ ಹೇಗಿರ್ಬೇಕು ಹೇಗಿಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ರೀ. ಎಷ್ಟು ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟಾನೇ ಆಗ್ಲಕ್ಕಂತೆ. ಅದಕ್ಕೆ ಹೋಗೇ ಬಿಟ್ರು. ಹೌದು, ಅದಿರ್ಲಿ, ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಲ್ಲ, ದೇವ್ರ ಹತ್ರ ಏನೇನು ಬೇಡಿಕೊಂಡು ಬಂದಿ? ಇನ್ನೇನ್ರಿ ಬೇಡಿಕೊಳ್ಳಿ, ಭಕ್ತಿ ಭಾವದಿಂದ ಈ ಮನೆಗೆ ನಾನು ಕಾಲಿಟ್ಟಿದ್ದೀನಿ ಭಗವಂತ. ನಾನಿಟ್ಟಿರುವ ಆ ಕಾಲಿನ ಮನೆ ಸದಾ ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ನಗನಗ್ತಾ ಇರ್ಬೇಕು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ರಿ ಬೇಡಕ್ ಸಾಧ್ಯ? ಮುದ್ದಾಗಿರೋ ನನ್ನ ಗಂಡನಿಗೆ ಮುದ್ದಾಡೋಕೆ ಒಂದು ಮುದ್ದಾದ ಮಗುವನ್ನ ಕರುಣಿಸಪ್ಪ ಅಂತ ಬೇಡಿಕೊಂಡರಿ. ಗಂಗಾ ಗಂಗಾ, ಕಂಡ ಕಂಡ ದೇವರಿಗೆ ಹರಕೆ ಹೊತ್ತೇನೆಂದ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಲ್ಲವೇ? ಮಕ್ಕಳನ್ನು ದಯಪಾಲಿಸುವ ದೇವರಲ್ಲಿ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ? ಅರ್ಥವಾಯ್ತು ಬಿಡಿ. ಆ ದೇವರು ದಯಪಾಲಿಸಬೇಕಾದ್ರೆ ಏನು ಬೇಕು? ಈ ನನ್ನ ಮುದ್ದಾದ ಮನದಿಯನ್ನು ಅಪ್ಪಿ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಹೋಗ್ರಿ, ಯಾವತ್ತೇ ಈ ಹಾತೊರೆಯುವ ಮನಸ್ಸಿಗೆ ನನ್ನ ಮನದ ಅರಸಿಯಾಗಿ ನಿನ್ನ ಸುಮಧುರ ಗಾನದಿಂದ ಈ ನನ್ನ ಮನಸ್ಸನ್ನು ತನಿಸುವಾರೆ ಜಾನೆ. ಆಯ್ತೇನಿಯ? ಮಲೆನಾಡಿನ ಮೈಸೂರು
ದೇವರ ಗುಡಿಯಂತೆ ವೇದದ ಶರದಂತೆ ನಾದದ ಅಲೆಯಂತೆ ಪ್ರೇಮವೋ ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಗೆ ಹಸಿರಂತೆ ಪ್ರೇಮವೋ ಇಲ್ಲಿಗೆ ಲಗಾಲಿಗೆ ತೆಗೆದು ಈ ಜೊತೆಯ ಕಣ್ಣಲ್ಲಿ ಬರೆದಿರು ಆತ್ಮಕ್ಕೆ ಸಾವುದಿಲ್ಲ ಎಂದು ತಿಳಿಸು ಪ್ರೇಮಕ್ಕೆ ಸಾವುದಿಲ್ಲ ಎಂದು ತಿಳಿಸು ಮರೆಯಬೇಡವೇ ಯಪ್ಪ ಸಾಕಾತ್ರಿ. ನಮ್ಮಂತ ಹುಡುಗರ ಜೀವನ ಕೆಲಸ ಹುಡುಕೋದ್ರಾಗ ಸಾಕಾಗಿ ಹೋತು. ನಾವು ಏನ್ರ ಆಗ್ಲಿ ನಮ್ಮೂರ್ ಗ್ರಾಮ ಪಂಚಾಯತಿ ಒಳಗ ವಾಟರ್ ಮನೆ ಕೆಲಸಕ್ಕ ಅರ್ಜಿ ಕರ್ತಾರಂತ. ಹೆಂಗಾರು ಗಂಗಯ್ಯ ಸ್ವಾಮಿ ರಿಟೈರ್ಡ್ ಆಗಕ್ಕೆ ಬಂದಾನ. ಅವನ ಕೆಲಸ ಹೆಂಗಾರನ ಮಾಡಿ ಇವ್ರ ಕೈಯ ಕಾಲ ಹಿಡ್ದ ಹೆಂಗಾರ ಮಾಡಿ ಕೆಲಸ ತಗೊಳಕ ಬೇಕು. ಏನ್ರ ಆಗೋತು ಮೊದಲು ಹೋಗಿ ಅರ್ಜಿ ಬರ್ದು ಹಾಕಿ ಬರ್ತಾನ. ಅರ್ಜಿ ಒಂದು ಬರೀಬೇಕು. ಏನೇನಪ್ಪ ಇವತ್ತಿನ ಸುದ್ದಿ? ಮುಂದೆ ನಡೆದದ್ದ ಹಿಂದೆ ನಡೆಯೋದ ಓದೇ ಬಿಡೋಣ. 60 ವರ್ಷದ ಮುದುಕಿ ಮೇಲೆ 6 ವರ್ಷದ ಹುಡುಗನಿಂದ ಅತ್ಯಾಚಾರ. ಅಬ್ಬಾ ಏನ್ ಕಾಲ ಬಂತ್ರಿ ಅಂತನ್ನ. ಮತ್ ಈಗೇನಾಯ್ತ 60 ವರ್ಷ ಮುದ್ದಾಗಳಿಗೆ ನಮಗೂ ಮದುವೆ ಭಾಗ್ಯ ಬೇಕಂತ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ. ಅವನ ನಮ್ಮಂತ ಹರಿಯದ ಹುಡುಗರಿಗೆ ಹುಡುಕ್ಯಾರು ಹೆಣ್ಣು ಸಿಗೋಲು. ಏನ್ ಈ ಬ್ಯಾಟ್ರಿ ಆದ ಮುದುಕರಿ ಬ್ಯಾಟ್ರಿ ಡೌನ್ ಆದ ಮುದುಕರಿ ಏನ್ ತಿಂಡಿಪ್ಪ ಅಂತೇನ. ಯಾವ ನಡಾನ ಮುರಿದು ಯಾವ ಟ್ರಕ್ ಇದ್ದಂಗದಾನು. ಅಲ್ಲೇ ಮಾರಯ್ಯ ನಡು ದಾರ್ಯಾಗ ದನಾನೆ ತಂದಿತ್ತಿ. ನಿನಗೆ ಏನಾರ ಕಬರ್ ಆಯ್ತು ಇಲ್ಲೋ? ಏನಲೇ ಸತ್ಯ ಹರ್ಯಾಗ ಕುಡ್ದು ಬಂದಿನ್ಲೇ ಮಗನ. ಎದುರು ಬರೋರಿಗೆಲ್ಲ ಹಾಕೊಂತ ಹೊಂಟಿಲ್ಲ ಯಾಕ? ಕುಡ್ದಲ್ಲೇ ಬಸ ಕುಡ್ದ ಬಂದವ್ರಿಗೆ ಹೋದವ್ರಿಗೆ ಚೂಜಿ ಮಾಡಿ ಜೀವಕ್ಕೆ ಬ್ಯಾಸರಾಗಿ ಈ ಪೇಪರ್ ಓದೋ ಲಕ್ಷಣ ಬಂದ್ ಬಿದ್ದಿಲಿ ಸತ್ಯ ಬಂದ್ ಬಿದ್ದ ಬಸ. ಹೌದು ಏನು ಮಗನಾಗಿದ್ರೆ ನೀನು ಅವತಾರ ಅಲ್ಲಲೇ ಸತ್ಯ, ಇದು ಅವತಾರ ಅಲ್ಲ. ನನಗೂ ಒಂದು ಅವಕಾಶ ಸಿಗೋದೈತಿ. ಬಾಯಾರಿಕೆ ಆಗಿರೋ ನಮ್ಮ 3 ಮಂದಿಗೆ ನೀರ್ ಬಿಡೋ ಕೆಲಸ ಸಿಗೋದೈತಿ. ನೋಡ್ಲಿ ಬಸ, ಬದುಕಬೇಕಂದ್ರ ಈ ನಮ್ಮ ಹಾಸ್ಪಿಟಲ್ ಊರಾಗ ಒಂದ್ ಎಕರೆ ಹೊಲಾರ ಇರ್ಬೇಕ, ಇಲ್ಲ ಸರ್ಕಾರಿ ಆಫೀಸ್ದಾಗ ಕೆಲಸಾರ ಇರ್ಬೇಕ ಅಂತ ನಮ್ಮ ಊರ್ ಹಿರಿಯರು ಗೊತ್ತೈತಿ ಎಲ್ಲೋ ಮಗನ ನಿನಗ. ಕರೀರೋ ಅಕಿನ ಕರೀರೋ. ಅಲ್ಲ ನಮ್ಮಪ್ಪಗ ವಯಸ್ಸರಾಗೈತಿ ಬುದ್ಧಿನ ಎಲ್ಲಿಟ್ಟಾನು ಅಂತೀನಿ. ಕೊಂಚಲಿಂದ ಮನ್ಯಾಗ ಕೂಳು ಕುಚ್ಚಿಟ್ಟಿನಿ ಇದು ಬರುತ್ತಾ ಮೇಲ್ತಾ ಅಂತ ಹೇಳಿ. ಅಲ್ಲ ಇದ್ದಿದ್ಲಾಗ ನೋಡ ನಮ್ಮ ಅಪ್ಪ ಈಜಿ ಬರಕತ್ತೈತಿ. ಯಾವ ಮುದಾಡಿನ ಹುಡುಕಣ್ಣನ ಏನ ಮತ್ತ ಮುಂದೆ ಕುಂತು ಮೊಮ್ಮಗಳ್ರ ನಮ್ಮ ಅಪ್ಪಲ್ಲಿ ಎಲ್ಲರ ಟ್ಯಾಕ್ಟ್ರಿ ಅಂತ ನಿಂತಿದ್ರೆ ಕಳಿಸ್ರಪ್ಪ. ದೇವ್ರು ಏನು ಸೃಷ್ಟಿ ಮಾಡ್ಯಾನ್ರಿ ಹೆಣ್ಣಿನ ಜನ್ಮ. ಧ್ವನಿ ಕೇಳಿದ್ರ ಸಾಕು ನಮಗ ಅನ್ಸೂರು ಜನ್ಮ. ಈಗ ತಂಪಾಗಿ
ಆಗ್ಬಿಡ್ತೈತಿ ನೋಡ್ರಿ ನಮ್ಮ ಬಾಡಿ ಟೆಂಪರೇಚರ್. ಹೌದ್ಲೇ ಬಸ, ಇವತ್ತಿನ ಪೇಪರ್ ತುಂಬಾ ಬರೇ ಮುರ್ಕೋರ್ದನ ಸುದ್ದಿ. ಅಲ್ರಲ್ಲಿ ಇಲ್ಲಿ ಸಲ್ಲದ ಮಾತಾಡಿ ನಮ್ಮ ಅಪ್ಪನ ಮರ್ಯಾದೆ ಯಾಕೆ ತೆಗಿಯಕತ್ತೀರಿ ಅಂತ ಹೇಳಕತ್ತಿಲ್ಲ. ಲೇ ಅಂಜಲಿ, ಇಲ್ಲ ಸಲ್ಲದ ಮಾತು ಹೇಳಿ ನಿಮ್ಮ ಅಪ್ಪನ ಮರ್ಯಾದೆನ ಯಾಕ ತೆಗಿಲಿ? ಅವಾಗ ಇತ್ತಿತ್ಲಾಗ ಕಾಮಸನ್ನಿ ಹೆಚ್ಚಾಗೆ ಆ ಕೆರಿ ಕಡೆ ಸಂಡಾಸ್ ಕುಂಡ್ರಾಕ್ ಹೋಗೋ ಮುದುಕೇರ್ನ ಬೆನ್ನ ಎತ್ತಿದ್ ನೋಡಾತಾನಂತ. ಅಷ್ಟಕ್ಕೂ ನಿನಗೆ ಗೊತ್ತಿಲ್ಲೇನ? ಮೊನ್ನೆ ಮಗನ ಮನಿ ಬಸವ ಜಳಕ ಮಾಡುವಾಗ ತಂಡೆ ಅದು ತಿಂಡಿಗೆ ಬಿದ್ದ, ತಿಂಡ್ಯಾಗ ಹಣಿಗಾಕ ಹೋಗಿ ನೋಡಿ ಸಿಕ್ಕ ಬಿದ್ದ. ನಡಾ ಮುರಿ ಮಠ ರಾಮ್ ರೂಮ್ ಚಪಲ ಸುಮ್ಮರಿ ಬಡಸ್ಕೊ. ನಾನು ಅಷ್ಟು ಗೊತ್ತಿಲ್ಲೇನಲ್ಲ ನಿನಗ. ಅಷ್ಟ ಅಲ್ಲ ಅಂದ್ರಿ, ಮಣ್ಣರ ನಿಮ್ಮ ಅಪ್ಪ ಬಂದ ನೋ ಡಾಕ್ಟ್ರ, ನನಗೂ ಇತ್ತಿತ್ಲಾಗ ಪವರ್ ಕಡಿಮೆ ಆಗಾಕತ್ತೈತೆ, ಸ್ವಲ್ಪ ಸ್ಟ್ರಾಂಗ್ ಗುಳಿಗೆ ಇದ್ರೆ ಕೊಡಂತ ಕತ್ತು ಮುಚ್ಚಿ ಇಸ್ಕೊಂಡ್ ಹೋಗ್ಯಾನ. ನಿಮ್ಮ ಅಪ್ಪ ಕತ್ತು ಮುಚ್ಚಿ ಇಸ್ಕೊಂಡ್ ಹೋಗ್ಯಾನ. ಈ 90 ವರ್ಷದ ಮುದಿಯಾರ ಮದುವೆ ಆಗ್ತಾರಂತ. ಇನ್ನು ಈಗ ಜಸ್ಟ್ ನಮ್ಮ ಅಪ್ಪಗ 60 ರನ್ನಿಂಗ್ ಅದಾವ. ಅವ ಮದುವೆ ಆದ್ರೆ ಏನ್ ತಪ್ಪು? ಲೇ ಅಂಜಲಿ, ಮುಚ್ಚು ನಿನ್ನ ಅವನ ಬ್ಯಾರೆ ಮುಚ್ಚು. ನಿಮ್ಮ ಅಪ್ಪ ಮದುವೆ ಆಗೋದು ಒಂದ, ನಮ್ಮೂರಾಗ ಅಡ್ಡಾಡು ಗೋಟೆ ಎಮ್ಮೆ ಕರ ಹಾಕೋದು ಒಂದ. ಅಂದ್ರಿ 20 ವರ್ಷದ ನಮ್ಮಂತ ಹರಿಯದ ಹುಡುಗರಿಗೆ ಬೆಳತಾನ 3 ಸಲ ಗಜ್ಮಾ ಮಾಡೋದೇ ಬರ ಕಷ್ಟ ಐತಿ. ಇನ್ನು 70 ವರ್ಷದ ನಿಮ್ಮ ಅಪ್ಪ ಗುಳಿಗಿ ತಗೊಂಡ್ ಗಜ್ಮಾ ಮಾಡಕ್ ಹೋದ್ರ ಆ 3 ಬಳೆ ಕಟ್ಟೆಗೆ ಹೋಗಿ ಸುಟ್ಟು ಬರ್ಬೇಕಾದತ್ತ, ನಿಮ್ಮ ಅಪ್ಪನ ಸುಟ್ಟು ಬರ್ಬೇಕಾದತ್ತ. ನಮ್ಮ ಅಪ್ಪ ಸಾಕಾಗ್ ಗೊತ್ತ ನಿನಗ. ವಯಸ್ಸಿನಾಗ ಅವನು ಪೈಲ್ವಾನ್ ಇದ್ದಂತ, ಮಂದಿ ನಿಂಗ ಮ್ಯಾಗ ಎತ್ತಿ ಕೆಳಗೆ ಎತ್ತಿ ಹೋಗಿದ್ದಂತ. ಅವ ಹೈಬ್ರಿಡ್ ಜೋಳ ತಿಂದಿಲ್ಲಪ್ಪ ನಿಮ್ಮಂಗ. ಏನೇ ಇದ್ರು ದೊಡ್ಡದ ತಿಂದಾನು. ಹಂಗಾರ ನಿಮ್ಮ ಅಪ್ಪ ವಯಸ್ಸಿನಾಗ ಬಾರಿ ಕುಸ್ತಿ ಹೋಗದ್ರ ಬಿಡ ಅಂತನ. ಲೇ ಸತ್ಯ, ಏನು ಕೇಳ್ತಿಲ್ಲ ಅವನು ಇವ್ರ ಅಪ್ಪನ ಕುಸ್ತಿ. ಒಂದು ಹೆಗಲ ಮ್ಯಾಲ ಕುಸ್ತಿ ಇರ್ತಿರಕಿಲ್ಲೋ, ಗಂಡಸೂರಿ ಮನಂತೂ ಮರಳೇ ಇರ್ತಿರಕಿಲ್ಲ. ಬರೇ ಏನಿದ್ರು ಮಗಲ್ ಸಂಧ್ಯಾಗ ತೊಡಿ ಸಂಧ್ಯಾಗ ನೆಲಗುಸ್ತೇನ. ಏನು ಕೇಳ್ತಿಲ್ಲ ಇವ್ರ ಅಪ್ಪನ ಕುಸ್ತಿ. ಕಣ್ಣಿಲಿ ನೋಡಬಾರ್ದು, ಬಾಯಿಲಿ ಹೇಳ್ಬಾರ್ದು. ತಡಿಯೋ ನಿನ್ನ ಅವನ ನಿಮ್ಮ ಅಪ್ಪನ ಕದಿ ತಡಿ. ಇವ್ರು ಜೋಪಾನ್ಗಳ್ರೆ, ನಮ್ಮಪ್ಪ ಮ್ಯಾಲ ಬಿದ್ದು ಕುಸ್ತಿ ಆಡ್ಲಿ, ಕೆಳಗರ ಬಿದ್ದಾಡ್ಲಿ, ಅವ ಹೆಂಗ್ ಕುಸ್ತಿ ಆಡಿದ್ರೆ ನಿಮಗೆ ಏನು ತ್ರಾಸು? ಏ ಅಂಜಲಿ, ತ್ರಾಸ್ ನಮಗಲ್ಲ ಅಂಜಲಿ, ನಿಮ್ಮ ಅಪ್ಪ ಕರೀಂ ಕುಲಕರ್ಣಿಗೆ ಇರಾಕಿ ನೀವು ಒಬ್ಬಾಕೆ ಮಗಳ. ನಾಳೆ ಏನಕ್ಕೇನ್ರ ಹೆಚ್ಚ ಕಮ್ಮಿ ಆತಂದ್ರ ಸುಟ್ಟು ಬರಾಕೋ ಭಯಾರ ಬೇಕಲ್ಲ. ಲೇ ಸತ್ಯ, ನಮ್ಮ ಮಾವ ಕುಲಕರ್ಣಿ ಇವತ್ತ ಸತ್ರು. ಕಣ್ಣಾಗ ಒಂದನಿ ನೀರು ಹಾಕದ ಅವನು ಹೆಣ ದರ ಎಳ್ಕೊಂಡು ಹೋಗಿ ಒಂದ ಟಯರ್ನ್ಯಾಗ ಸುಟ್ಟು ಬರಾಕಂತನ. ನಾ ಇಲ್ಲೇನ ಅವನು ಏಕೈಕ ಹಳ್ಯ ಬಸ್ಯ. ಮತ್ತ ಅಷ್ಟಕ್ಕೂ ನಮ್ಮ ಅಕ್ಕ ಇವ್ರ ಅವ್ವ ಸಾಯೋ ಮುಂದ ನನ್ನ ಕೈಯಾಗ ಹಾನಿ ಮಾಡ್ಕೊಂಡು ಸತ್ತಾಳು. ನನ್ನ ಮಗಳಿಗೆ ನೀನ ದಿಕ್ಕ, ನನ್ನ ಮಗಳ ನೀನ ಮದುವೆ ಆಗ್ಬೇಕಂತ. ಯಾಕ್ಲೇ ಅಂಜಲಿ, ನಿನಗ ಗೊತ್ತಿಲ್ಲ ಏನದ? ಗೊತ್ತ ಮಾಮ, ಇರೋದು ಒಬ್ಬವ ನೀನ ಚಿಕ್ಕಿ ಚಂದ್ರಮ್ಮ ಸ್ವಾದರ ಮಾವ ಅದಿನ. ನಿನ್ನ ಬಿಟ್ಟು ನಾರ ಯಾವಾಗ ಮಾವ ಅಂತ ಕರೀಲಿ? ಹಂಗಾರ ನನ್ನ ಗತಿ ಹಂಗಾವತಿ. ತಾಳ್ರು, ಹಂಗ್ಯಾಕ ಮಾಡ್ತೀರಿ? ನೀನು ನನ್ನಂಗ ಅನಾಥ ಮೋಸ ಅದಿರಿ. ನಿನಗ ನಾನು ಮಾವ ಅನ್ಲಿಲ್ಲ ಅಂದ್ರೆ ದೇವ್ರು ನನ್ನ ಮೆಚ್ಚತಾನೋ? ನೋಡಲ್ಲ ಮಾಮ, ಇನ್ಮ್ಯಾಗ ನೀನು ನನಗ ಸ್ವಾದರ ಮಾವ ಇಲ್ಲನ? ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ. ಈ ಗಣಸರ ಏನ ಬರಗಟ್ಟಿದ್ದು ಅದೀವಿ ಹೇಳ್ತೀನಿ. ಅಲ್ಲ ನಿಮ್ಮ ಹೆಂಗರ್ಕಿನ ಹೊಟ್ಟೆ ಉರಿ ಐತಲ್ಲ, ಬರೀ ನಾನು ಒಬ್ಬ ಬಿಟ್ಟು ಇಬ್ಬೊಬ್ಬ ಮಾವ ಅಂದಿನ ಈ ಬರೀ ಹೊಟ್ಟೆ ಉರ್ಕೊಳಕತ್ತೀರಿ. ನೀವು ಒಬ್ಬಕ್ಕೆ ಮನೆಯಾಗಿದ್ರು ಹೊರಗಿನ ಬಗ್ಗೆನ ಇಟ್ಟಿರ್ತೀರಿ, ಇಲ್ಲ ಯಾರ್ಯಾರ ಕಟ್ಕೊಂಡ ಬಿಟ್ಟಿರ್ತೀರಿ. ನಮಗೇನು ಹೊಟ್ಟೆ ಉರಿ ಬ್ಯಾಡ ಅಂತೀನಿ. ಅವನ ಆಗಾಕ ಒಂದು ಸಿಗುವಾತು, ಒಳಗೊಂದ ಹೊರಗೊಂದ ಎಲ್ಲಿ ನಿಲ್ಲು. ಅದ್ರಾಗೂ ನನ್ನ ಮುಂದೆ ಅವಾಗ ಮಾವಂತಿ ಅಲ್ಲೂ ನಿನ್ನ ಬಿಡಲು ತಗೊಂಡೋಗಿ ಹೋಗ್ತಾನೆ. ನೀನು ಹೊಟ್ಟೆ ಉರಿ ನನಗೆ ಅರ್ಥ ಆಗುತ್ತಾ? ನೀನು ಹೊಟ್ಟೆ ಉರಿ ನಾ ಬಿಡಿಸ್ತೀನಿ ಬಾವಿಗೂ. ಸಂದನಡ ಕಣ್ಣ ಕುಕ್ಕುವಂಗ
ಈ ಹುಡುಗಿ ನಿನ್ನ ಚಂದ ಈ ನಿನ್ನ ಮಹಿಮಾಟ ನಿನ್ನ ಮ್ಯಾಲ ನನ್ನ ಸಾಕಿ ಮತ್ತೇನ ಕಲಿಕಟ್ಟ ಅಲ್ಲಿ 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 ಎಲ್ಲಿ ಅಲ್ಲಿ ಅಲ್ಲಿ ಜಯರಾಜ ರಾಜ ಕಂಡವರ ಆಸ್ತಿಯ ಮೇಲೆ ಕಣ್ಣು ಹಾಕಿ ಅವರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಅರಮನೆ ಕಟ್ಟಿ ಆನಂದ ಪಡುತ್ತಿರುವರಲ್ಲ ಇನ್ನು ಮುಂದೆ ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ನಿಮಗೆದುರಾಗಿ ರಣರಂಗದಲ್ಲಿ ಸಡ್ಡು ಕಂಡು ಹುಲಿ ಹುಟ್ಟಿ ಬಂದ್ರುವನು ಈ ಕಲಿಯುಗದಲ್ಲಿ ಎದ್ದು ಬಂದ್ರೆ ಮಕ್ಕ ಯಾರೋ ನೀನು ಮೊದ ತುಂಬಿದ ಗಜನಂತೆ ಮನೆಗೆ ನುಗ್ಗಿ ಈ ಜಮೀನ್ದಾರನಿಗೆ ಏಕವಚನದಿಂದ ಮಾತನಾಡಿ ಬಹುದೂರದಂತೆ ಬಂದು ಈ ಸಾಹುಕಾರ ತೋರಿದ ಬಾವಿಗೆ ಬಿದ್ದೇನೆಂಬ ಅರಿವಿಲ್ಲದೆ ಮರುವಿನಂತೆ ಮಾತನಾಡುತ್ತಿದ್ದೀಯಾ? ಜಯರಾಜ್, ಸಪ್ತ ಸಾಗರ ಅಲೆಗಳಿಗೆ ಎದೆ ಎತ್ತಿ ಈ ಚಿತ್ರ ಸೇರಬಲ್ಲ ಈ ಗಂಡದೆ ಗಂಡು ಕರ್ಣನಿಗೆ ನಿನ್ನ ಮೋಸದ ಬಾಯಿವೆ ಭಯ. ನನಗೆ ಸಮಾಧಾನ ಈ ಊರಿನಲ್ಲಿ ಬದುಕುತ್ತೇನೆಂಬ ಬಂಡಾಟದ ಬಗ್ಗೆ ಪೆಟ್ಟು ಬಿಡು. ಇಲ್ಲ ಅಂದ್ರೆ ನೀನು ಕಟ್ಟಿದ ಈ ಸಾಮ್ರಾಜ್ಯವನ್ನು ಇನ್ನು ಕೆಲವೇ ದಿನಗಳಲ್ಲಿ ನೆಲಸಮ ಮಾಡಿ ನಿನಗೆ ಅಂತ್ಯ ಹಾಡಲು ಹುಟ್ಟಿ ಬಂದಿರುವನು ಈ ಸಿಡಿಗದ್ದ ಸರ್ದಾರ ಸಿಡಿದ
ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಸಿಡಿದೆದ್ದ ಸರ್ದಾರ ಈ ಭೂಮಿ ಮೇಲೆ ಯಾರೊಬ್ಬರು ಉಳಿದಿಲ್ಲ ಅಂದಾಗ ನೀನ್ಯಾವ ಸರ್ದಾರಲೇ ಈ ಕರ್ಮದ ಕಲಿಯುಗದಲ್ಲಿ? ಸಿಡಿಗೆದ್ದ ಸರ್ದಾರರು ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಜರಾಮರವಾಗಿ ಉಳಿದಲ್ಲವೇ ಜನರ ಮನಸ್ಸಿಗೆ ಅಂದಾಗ ನಿಮ್ಮ ಹಾಗೆ ಮಲ್ಲಪ್ಪ ಶೆಟ್ಟಿ ಹಾಗೆ ನೀರು ಸಾಧಕರು ಹುಟ್ಟಿಕೊಂಡು ನೆಮ್ಮದಿಯಿಂದ ಬಾಳಬೇಕಾದ ಭಾರತಾಂಬೆ ಮಕ್ಕಳಲ್ಲಿ ಜಾತಿ ವೇಷ ಬೀಜ ಬಿತ್ತಿ ಅನ್ಯಾಯ ಅಧರ್ಮ, ಹೆಣ್ಣಿನ ಮೇಲೆ ಅತ್ಯಾಚಾರ, ಭಯೋತ್ಪಾದನೆ ತುಂಬಿ ತುಳುಕುತ್ತಿದೆ ಈ ಸಮಾಜದಲ್ಲಿ ಅಂದಾಗ ನಿಮ್ಮಂತ ರಕ್ತ ಬೀಜಾಸುರರನ್ನು ಒಟ್ಟಾಗಿ ಸೇರಿಸಿ ಸುಟ್ಟು ಹಾಕಿದಾಗಲೇ ಭಾರತಾಂಬೆ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಸುಟ್ಟು ಹಾಕ್ತೀಯ ಸುಟ್ಟು ಹೋಗುತ್ತೀನಿ ಅಂತ ಚಟ್ಟಿ ಕಟ್ಟಿ ಬಂದವರೆಲ್ಲ ಕೆಟ್ಟ ಹೆಸರಿಲ್ಲದಂತೆ ಚಟ್ಟ ಕಟ್ಟಿ ಸುಡಗಾಡಿಗೆ ಇಟ್ಟಿದ ಮರಣದೇವ ನಾನು ಅಂದಾಗ ನನ್ನ ಅರಮನೆಗೆ ಬಂದು ಚಟ್ಟಿ ಹೊಡೆದು ಮಾತನಾಡುತ್ತಿರುವ ನೀನು ಯಾವ ಊರಿನ ಸರ್ದಾರ್ನೆಂಬುದು ಮೊದಲು ಬೊಗಳಲೇ. ತಡ್ಕೋಲಿ ತಮ್ಮ ತಡ್ಕೋ. ಏನು ಒಮ್ಮೆಲೆ ಬಂದ ಕಾಸ ನಾವು ಸಾವುಕಾರ ಧಮ್ಕಿ ಕೊಡಾಕತ್ತೀಯಲ್ಲ. ನೀ ಧಮ್ಕಿ ಕೊಡೋ ಮಾತಿಂದ ಮಾರಾಯ ನಂಬದು ಕುಡ್ದ ದಿವಸನ ಎಲ್ಲ ಹೇಳ್ದೋತು. ಮಾರಾಯ ನಂಬದು ಕುಡ್ದ ದಿವಸನ ಎಲ್ಲ ಹೇಳ್ದೋತ. ಕುಲಕರ್ಣಿ ಮುಚ್ಚಲೆ ಬಾಯಿ. ಏ ಜಯರಾಜ, ಏನೆಂದೆ? ನಾನು ಯಾರು? ನೀನು ಅನುಭವಿಸುವ ಈ ಸರ್ವ ಆಸ್ತಿಗೆ ಸರ್ದಾರ ನಾನು. ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯ ಜಮೀನಿಗೆ ವಾರಸುದಾರ ನಾನು. ಅಷ್ಟೇ ಯಾಕೆ, ಈ ಭವ್ಯ ಬಂಗಲೆಯ ಮಾಲೀಕ ನಾನು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಸರ್ವ ಆಸ್ತಿಗೆ ಸರ್ದಾರ ನಾನು. ಸಾಕಾ ಇನ್ನು ಬೇಕಾ? ಸಾಕು ಯಪ್ಪ ಸಾಕ. ಇನ್ನ ಮುಂದೆ ಏನಾರ ಹೆಚ್ಚ ಕಮ್ಮಿ ಏದಂತ ತಿಳ್ಕೊ, ನಮ್ ಸಾವುಕಾರ ಹೆಣ ನೋಡ್ಬೇಕಾಕೈತಿ. ಅದಕ್ಕ ಹುಷಾರು, ಸ್ವಲ್ಪ ವಾಗಾತಿಂದ್ರ ಮಾತಾಡು ಯಪ್ಪ. ಕರ್ಣಿ ಎಂತ ಗತ್ತು ಗುರಿ ಇಲ್ಲದೆ ಗೋಳಿ ನುಗ್ಗಿದ ಹಾಗೆ ನುಗ್ಗಿ ಸರ್ವ ಆಸ್ತಿಗೂ ಸರ್ದಾರನೆಂದು ಬಾಯಿ ಮಾಡಿದ ಕ್ಷಣ ಭಯದಿಂದ ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ದಾನ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಂದು ತಿಳಿದುಕೊಂಡಿಯಾ? ಎಂತ ದೊಡ್ಡ ಬೆದರಿಕೆಗೆ ಬೆಚ್ಚಿ ಬೀಳುವ ಬಚ್ಚಾನಲ್ಲ. ಲೇ ಹುಚ್ಚ, ನಿನ್ನಂತ ಸರ್ದಾರರು ರೊಚ್ಚಿಗೆದ್ದು ಬಂದು ಖರ್ಚಿ ಉಪಯೋಗಿಸಿದರೆ ಬಾಯಿಯಲ್ಲಿರುವ ಹಲ್ಲುಗಳನ್ನೆಲ್ಲ ಕಿತ್ತು ಸ್ವಚ್ಛಂದವಾಗಿ ಹಾರಾಡುತ್ತಿರುವ ನಿಮ್ಮಂತವರನ್ನು ನಮ್ಮ ಮನಸ್ಸಿನ ಇಚ್ಛೆಯಂತೆ ಕುಣಿಸಬಲ್ಲ ಕಟುಕರು ನಾವು ಅಂದಾಗ ನಮ್ಮ ಸಾಹುಕಾರನ ಸರ್ವಾಸ್ತಿಯನ್ನು ಕೇಳಲಿಕ್ಕೆ ಮಗನ ನಿನಗೆ ಯಾವ ಹಕ್ಕಿದೆ? ಪೃಥ್ವಿರಾಜ್, ಹಕ್ಕು ತೆಗೆಸಿಕೊಳ್ಳಲು ನಿಮ್ಮ ಪಾಲಿನ ಮೆಚ್ಚಿದ ಏನಿದೆ? ಏನಂದ್ರೆ ನಾನು ಯಾರು? ಹೇ ಪೃಥ್ವಿರಾಜ್, ಅಂದು ನಿಮ್ಮ ಕಪಟ ಕರ್ಮದ ಉಪಟಳಕ್ಕೆ ಬಲಿಯಾದ ಈ ಊರಿನಂತ ಶ್ರೀಮಂತ ಜಮೀನ್ದಾರ್ ವಸಂತ ದೇಸಾಯರ ಮಗ ಕರ್ಣ ದೇಸಾಯಿ ಅಂದು ನನ್ನ ತಂದೆಯನ್ನು ಕರುಣೆಲ್ಲದೆ ಕೊಲೆ ಮಾಡುತ್ತಿರುವಾಗ ಕಣ್ಣಾರೆ ಕಂಡು ತಪ್ಪಿಸಿಕೊಂಡು ಹೋಗಿ ಇಂದು ಗೋಗಂಟ ಹುಲಿಯಂತೆ ಗರ್ಜಿಸಿ ಈ ಸರ್ವ ಆಸ್ತಿಯನ್ನು ಮರಳಿ ಪಡೆದು ಕರ್ಣ
ಧರ್ಮ ತುಂಬಿದ ಈ ಊರಿನಲ್ಲಿ ಮತ್ತೆ ಧರ್ಮ ತುಂಬುವ ಹಾಗೆ ಮಾಡದಿದ್ದರೆ ನಾನು ಕಲಿಯುಗದ ಕರ್ಣನೇ ಅಲ್ಲ. ಅಪ್ಪ ಕುಡಿದು ಖುಷಿಯಿಂದ ಇರ್ಬೇಕನ್ನೋ ಟೈಮ್ನಾಗ ಸಿಡ್ಲ ಕುಡ್ಲ ಬಡದ ಸೂಟ್ ಕರ್ಲಾದಂಗ ಆತವಳು ಯಪ್ಪ ನಮ್ ಬಾಳೆ. ಸಾಯಿ ಮಗ ಕರ್ಣ. ಲೇ ನೀನು ಸಾಯಿ ಮಗ ಕರ್ಣನೆಂದು ಬಾಯಿ ಮಾಡಿದ ಕ್ಷಣ ಆಸ್ತಿಯನ್ನು ಬಿಟ್ಟು ಕೊಡಬೇಕೆಂದುಕೊಂಡಿಯಾ? ಅಷ್ಟಕ್ಕೂ ನಿನ್ನ ತಂದೆ ತಾಯಿ ನನ್ನ ಹತ್ತಿರ ಸಾಲ ಮಾಡಿಕೊಂಡಿದ್ದರು. ಮರಳಿ ಸಾಲ ತೀರಿಸಲಾಗದೆ ಅವಮಾನಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಕೊಟ್ಟ ಸಾಲಕ್ಕೆ ಆಸ್ತಿ ತೆಗೆದುಕೊಳ್ಳಬೇಕು ತಾನೆ? ಸಾಲ ಕೊಟ್ಟವರು ನಾವು ಸರ್ವ ಆಸ್ತಿಯನ್ನು ತೆಗೆದುಕೊಂಡೆವು. ತಪ್ಪೇನಿದೆ? ತಪ್ಪು ಲೇ ಜಯರಾಜ, ಪೃಥ್ವಿರಾಜ, ಹೊಟ್ಟಿಗೆ ಅನ್ನವಿಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮನ್ನು ಅನ್ನ ನೀರು ಕೆಲಸ ಕೊಟ್ಟು ನನ್ನ ತಂದೆ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ಹೋದನಲ್ಲ, ಅಂತ ದೇವರಂತ ತಂದೆಯನ್ನು ಕೊಲೆ ಮಾಡಿದ ಕ್ರೂರ ಮೃಗಗಳು ನೀವು. ಅನ್ನ ಹಾಕಿದ ಮನೆಗೆ ಕಳ್ಳ ಹಾಕಿದ ಖದೀಮರು ನೀವು. ನಿಮ್ಮಂತ ಮನುಷ್ಯ ದ್ರೋಹಿಗಳು ಇರುವುದರಿಂದಲೇ ಈ ಸಮಾಜ ಹದಗೆಟ್ಟು ಹಾಳಾಗಿದೆ. ಸಮಾಜ ಲೇ ಕರ್ಣ, ಈ ಕಲಿಯುಗದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ 1000 ಕೋಟಿ ಲಾಭ ತೆಗೆದುಕೊಟ್ಟ ISI ಅಧಿಕಾರಿ DK ರವಿಯನ್ನು ನೇಣಿಗೆ ಹಾಕಲಿಕ್ಕಿದ ಹಲಕಟ್ಟ ಸಮಾಜವಿದು. ಕರ್ತವ್ಯವೇ ನನ್ನ ದೇವರೆಂದು ನಂಬಿ ಕಾನೂನಿನಲ್ಲಿ ಕೆಲಸ ಮಾಡುತ್ತಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಳಕಪ್ಪ ಬಂಡಿಯವರನ್ನು ಎದೆಗೆ ಗುಂಡಿಟ್ಟ ಬಲಿ ತೆಗೆದುಕೊಂಡ ಹಲಕಟ್ಟ ಸಮಾಜವಿದು. ಅಷ್ಟೇ ಯಾಕೆ, ಸಮಾಜಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಹೋರಾಡಿದ ಅಣ್ಣಾದರಿಗೆ ಮೂಲಗಂಟೆ ಮಾಡಿ ತನ್ನ ಬೇಳೆ ಬೇಯಿಸಿಕೊಂಡ ತಾಯಿ ಗಂಡರಿರುವ ಸಮಾಜವಿದು. ಹೌದು, ಈ ಸಮಾಜದಲ್ಲಿ ಎದ್ದವರನ್ನ ಬಾಲ ಬಡಿತಾರ, ಬಿದ್ದವರನ್ನ ಕಾಲಿಗೆ ಹಾಕಿ ತುಳಿತಾರ. ಅಲ್ಲ ಈ ಹೊಲಸು ಸಮಾಜ. ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಹೋರಾಡುವ ಇವರೆಲ್ಲರನ್ನು ಬಲಿಪಶು ಮಾಡಿದ್ದು ನಿಮ್ಮಂತ ಭ್ರಷ್ಟರೆಂಬುದನ್ನು ಮಾತ್ರ ಮರೆಯಬೇಡ. ಅಷ್ಟೇ ಯಾಕೆ, ನನ್ನ ತಂದೆಯನ್ನು ಕೊಲೆ ಮಾಡಿ ಅವರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮನ್ನು ನಾನು ಏನೆಂದು ಕರೆಯಲಿ? ಲಕ್ಷಗಟ್ಟು ಹೊಲಸುತ್ತಿನ ಹಂದಿಗಳನ್ನು ಕರೆಯಲಿ? ಒಟ್ಟಾಳ ಕರ್ಣ, ಮೈಯಲ್ಲಿರುವ ಮಾಂಸಖಂಡಗಳು ಗಟ್ಟಿಯಾಗಿವೆ ಎಂದು ದೊಡ್ಡತನದಿಂದ ದೊಡ್ಡ ಮಾತುಗಳನ್ನು ಆಡಲು ಬಂದರೆ ಸಿಟ್ಟಿಗೆದ್ದ ಈ ಸಾಹುಕಾರನ ಬಂದೂಕಿನಿಂದ ಸುಟ್ಟು ಹಾಕಿ ಬಿಡುವೆ. ಎಚ್ಚರ ಎಚ್ಚರ. ಲೇ, ನಿನ್ನ ಹಾಗೆ ಬಂದೂಕಿನ ಭಯ ತೋರಿಸಿದ ಬ್ರಿಟಿಷರಲ್ಲ, ರಾತ್ರಿ ಹೊತ್ತಿನಲ್ಲಿ ನೆಲೆಯಿಲ್ಲದ ನಾಪತ್ತೆಯಾದ ಕೆಂಪು ಮೋತಿಯವರ ಕತೆ ಕೇಳಿರಬೇಕಲ್ಲ. ಇದು ನಿಮ್ಮಂತರ ಬಂಡರ ಎದೆ ಗುಂಡಿಗೆ ನಡಗಿಸುವ, ಕಂಡು ಗುಂಡಿಗೆ ಇರುವ ನಿಮ್ಮಂತವರ ಪಾಲಿನ ಮೆಂಡವಲಿಯದು ಕಲಿಯುಗದ ಕಾರಣ. ನಮ್ಮ ಮನೆಗೆ ಬಂದು ನಿನ್ನ ಎದುರಿಗೆ ಬಾಗಿ ಬಂದು ಮಾತಾಡ್ತಾ ಇದ್ದಾನಲ್ಲ, ಇವನ ಮೈ ಚರ್ಮ ಸುಲಿದು ಇವನ ಬಿಸಿ ರಕ್ತ ಕುಡಿಬೇಕು. ಆವಾಗ್ಲೇ ನಿನ್ನ ಎದುರಿಗೆ ನಿಂತು ಯಾರು ಮಾತಾಡುವುದಿಲ್ಲ. ಏ ಹುಚ್ಚಿ ಹಲ್ಲೆ, ಮೊಚ್ಚು ಬಾಯ್, ಏನಿದೆ ಇಂಚಿಂಚಾಗಿ ಕತ್ತರಿಸಲಿಕ್ಕೆ ನನ್ನನ್ನೇನು ಹರಕೆಗೆ ಬಿಟ್ಟ ಕುರಿ
ಕುರಿಮರಿ ಅಂದುಕೊಂಡೆಯಾ? ಥು, ಗರ್ವ ತುಂಬಿದ ಹೆಣ್ಣೆ. ನಿಮ್ಮಣ್ಣನಂತ ಮೃಗಗಳನ್ನು, ನಿನ್ನಂತ ಬುಳ್ಳೆ ನರಿಯನನ್ನು ಮೆಟ್ಟಿ ನಿಲ್ಲುವ ಕಂಡೂಲಿಯದು ಈ ಕಲಿಯುಗದ ಕರ್ಣ. ಹುಷಾರ್. ಒಬ್ಬ ಇವನು ಅವನ ಬ್ಯಾಂಕ್ಯಾಗ ತುಪ್ಪ ಸುರಿದಂಗ ಆತ್ ನೋಡ. ಯವ್ವ ಶೀಲವ್ವ ಸೂಕ್ಕಿರವ, ಯಾಕ ಬೇಕು ನಿಮ್ ಗಂಡಸರ ವಿಚಾರ? ಸ್ವಲ್ಪ ಸೋಮ್ಕ ಏರ. ಈಗ ನಮಗ ನಮ್ ಸಾಕಾರ ಬಡಕ್ ಬ್ಯಾಂಕ್ ಬಿದ್ದ ಅಂತಾದಾಗ ನೀನ ಮಾತಾಡ್ ಸುಮ್ನೆ ನೀ ಸುಳ್ದ ಶಿವನ ಪಾದ ಶೇರ್ ಅನ್ಕೊಂಡಕತ್ತೀನ. ಸೋಮ್ಕೇರವ, ಸ್ವಲ್ಪ ಸೋಮ್ಕೇರ. ಲೇ ಕಂದ, ಸರ್ವ ಆಸ್ತಿಯು ನನ್ನದೇ ಎಂದು ಬಾಯಿ ಬಡಿದುಕೊಳ್ಳುತ್ತಿರುವೆಯಲ್ಲ, ನಿನ್ನದೇ ಆಸ್ತಿ ಎನ್ನುವುದಕ್ಕೆ ಒಂದಾದರೂ ಕಾಗದ ಪತ್ರಗಳು ಇದೆಯಾ ನಿನ್ನ ಹತ್ತಿರ? ಅದನ್ನು ಬಿಟ್ಟು ಜನರ ಮುಂದೆ ಬಾಯಿ ಬಡಿದುಕೊಂಡರೆ ಜನ ಸೇರುವರು ಹೊರತು ಜಾಗ ಸಿಗುವುದಿಲ್ಲ. ಬಿ ಕೇರ್ಫುಲ್. ಲೇ ಪೃಥ್ವಿರಾಜ್, ಏನೆಂದ್ರೆ ಕಾಗದ ಪತ್ರಗಳು ಬೇಕಾ? ಲೇ, ನಿಮ್ಮ ಮೋಸದಾಟ ಸುಳಿವನ್ನು ಮರೆತು ಅಂದೇ ನನ್ನ ತಂದೆ ಸಾವಿರಕ್ಕಿಂತ ಮುಂಚೆ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ವೀಲ್ ಬರೆದಿಟ್ಟಿದ್ದಾನೆ ಗೊತ್ತಾ? ನನ್ನ ತಂದೆ ತಾಯಿ ಹಾಗೂ ನನ್ನ ತಮ್ಮಂದಿರನ್ನು ಕರುಣೆಯಿಲ್ಲದೆ ಕೊಲೆ ಮಾಡುತ್ತಿರುವ ಹೆಬ್ಬಟ್ಟಿನ ಸಹಿತ ತೆಗೆದುಕೊಂಡು ಖರೀದಿಸಲಿಕ್ಕೆ ಹೋದಾಗ ಇನ್ನೂ ಖರೀದಿ ಆಗದೆ ಸರ್ವ ಆಸ್ತಿಯಲ್ಲ ಈ ಕರ್ಣನ ಹೆಸರಿನಲ್ಲಿ ಎಂಬುದು ಗಡಗಡ ನಡುಗುವ ನಿಮ್ಮ ಎದೆಗುಂಡಿಗೆ ಕಿವಿಟ್ಟು ಕೇಳಿ ಹೇಳಿದ್ದೆ ಕರ್ಣನೇ ಬಾಯಿಯಂತ. ಏ ಕರ್ಣ, ಮದವೇರಿದ ಗಜನಂತೆ ಮನವಂತೆ ಮಾತನಾಡುತ್ತೀವಲ್ಲ, ನಿಮ್ಮಂತ ಮದಗಜಗಳನ್ನು ಅಂಕುಶದಿಂದ ಪಳಗಿಸಿ ಅದರ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ರಣಧೀರ ನಾನು. ಅಂದಾಗ ಸುಮ್ಮನೆ ಮಾತನಾಡುವುದನ್ನು ಬಿಟ್ಟು ನಿನ್ನ ತಂದೆ ಬರೆದಿಟ್ಟಿರುವ ವಿಲ್ಲನ್ನು ತೆಗೆದುಕೊಂಡು ಬಾ. ಅಂದೇ ಕೊಡುವೆ ನನ್ನ ಸರ್ವಾಸ್ತಿನ ನಿನಗೆ. ಹೌದಣ್ಣ, ಯಾರು ಹೇಳಿದ್ರೆ ಎಂದು ಆಸ್ತಿ ಬಿಟ್ಟು ಕೊಡೋದಕ್ಕೆ ಇದೇನು ಧರ್ಮ ಚಂದ್ರವಲ್ಲ. ಸಂಬಂಧಪಟ್ಟರ ಆ ಕಾಗದ ಪತ್ರ ತೆಗೆದುಕೊಂಡು ಬರೋಕ್ಕೆ. ಲೇ ಕರ್ವ ತುಂಬಿದ ಎಣ್ಣೆ, ಧರ್ಮ ತುಂಬಿದ ಈ ಗಂಡಿನ ಆಸ್ತಿಯನ್ನು ಹಿಂದೂಗಳಿರುವ ಕಟ್ಟದ ಕೋಲಗಳು ನೀವು. ನಿಮ್ಮನ್ನು ಕಡಿದು ದುರ್ಗವ್ವನ ಜಾತ್ರೆ ಮಾಡುವ ಕಾಲ ಹತ್ತಿರದಲ್ಲಿದೆ. ಅಲ್ಲಿವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮ ಸಾವಿನ ಸಮಯ ಹತ್ತಿರ ಬಂದಾಯಿತು. ಆರುವ ದೀಪ ಲೇ ಕರ್ಣ, ಆರುವ ದೀಪ ನಮ್ಮದೋ ನಿನ್ನದೋ ಅಂತ ಆಮೇಲೆ ಗೊತ್ತಾಗುತ್ತದೆ. ಈಗ ನಮ್ಮ ಸಾಹುಕಾರರು ಹೇಳಿ ಕಳಿಸಿದ ಹಾಗೆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾ. ಆವಾಗಲೇ ತಿಳಿಯುತ್ತದೆ ನೀನು ನಿಮ್ಮಪ್ಪನ ಮಗನಂತ. ಲೇ ಪೃಥ್ವಿರಾಜ್, ನನ್ನ ತಂದೆ ಆಸ್ತಿ ನಿಜವೇ ಆಗಿದ್ದರೆ, ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ಇದ್ದಿದ್ದಾಗಿದ್ದರೆ ಭೂಮಿ ತೋಯಾಣಿ ಮಾಡಿ ಹೇಳ್ತೇನೆ. ಆ ಕಾಗದ ಪತ್ರಗಳು ಎಲ್ಲೇ ಇರಲಿ, ಹೇಗೆ ಇರಲಿ, ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಈ ಕರ್ಣ ಕೊಟ್ಟ ಮಾತು ಕೆಟ್ಟ ಬಾಣ ಯಾವತ್ತೂ ತಪ್ಪಿಲ್ಲ, ತಪ್ಪಿಲ್ಲ. ದಟ್ ಈಸ್ ಕಲಿಯುಗದ ಕರ್ಣ. ಹುಷಾರ್.
ಉತ್ತರ ಗಾಳಿಯಾಗ ಬಂದ್ ಎಲ್ಲಾ ಬೇಷ್ ಅಲ್ಲೋಲ್ ಕಲ್ಲೋಲ್ ಮಾಡಿ ಹೋದ್ನಲ್ರಿ ಆ ಹೋಗೋ ಸ್ಪೀಡ್ ನೋಡ್ರಿ ಆ ಕಾಗದ ಪತ್ರ ತರ್ತಾನ ಅನ್ನೋ ಗ್ಯಾರಂಟಿ ಆತ್ ನೋಡ್ರಪ್ಪ ನಂಗರೆ ಈ ಪೇಪರ್ ಮನಸ್ನಾಗ ಏನೈತಿ ಗೊತ್ತಿಲ್ಲ ನನಗರೆ ಅನ್ಸಾಕತೈತಿ ಆ ಹೋಗೋ ಸ್ಪೀಡ್ ನೋಡ್ರ ಕಾಗದ ಪತ್ರ ತರ್ತಾನ ಅನ್ನೋ ಗ್ಯಾರಂಟಿ ಆತ್ ನೋಡ್ರಪ್ಪ. ಹೌದಣ್ಣ, ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆಸ್ತಿ ಬಿಟ್ಟು ಕೊಡೋದಕ್ಕಿಂತ ಮುಂಚೆ ಅವನನ್ನ ಶಿವನ ಪಾದ ಸೇರಿಸ್ಬೇಕು. ಬಿಟ್ಟು ಕೊಡುವುದು ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಆ ಪತ್ರ ಸಿಗುವುದು ಈ ಕಳ್ಳನ ಹೆಣ ಬೀಳುವುದು ಎರಡು ಒಂದೇ. ಆ ಪತ್ರ ಅವರಪ್ಪ ಸತ್ತ ಮರುಕ್ಷಣದಲ್ಲಿ ಮನೆಗೆ ಬೆಂಕಿ ಬಿದ್ದು ಕಾಗದ ಪತ್ರಗಳೆಲ್ಲ ಸುಟ್ಟು ಹೋಗಿವೆ. ಅಂದಾಗ ಕರ್ಣ ತರುವುದೆಲ್ಲಿ ಬರುವುದೆಲ್ಲಿ? ಸಾವುಕಾರ ಸೂರ್ತೋಗ್ಯಾವಂತ ಕೈ ಕಟ್ಕೊಂಡ್ ಕುಂತ್ರ ಆಗೋಲ್ರಿ ಅಪ್ಪ. ಎಲ್ಲ ತಾಯ್ತು ಭೂಮಿ ಮ್ಯಾಲ ಹಾನಿ ಮಾಡಿದ ಕಾರಣ ನಿಮ್ಮಿಬ್ಬರ ಕುತ್ತಿಗೆ ಮ್ಯಾಲೆ ಹೆಜ್ಜೆ ಇಡೋದ್ರೊಳಗ ಆ ತಹಶೀಲ್ದಾರ್ ಭೇಟಿಯಾಗಿ ಕಿಸೆ ತುಂಬಾ ಲಂಚ ಕೊಟ್ಟ ಎಲ್ಲ ನಮ್ಮ ಹೆಸರು ಮ್ಯಾಲ ಮಾಡ್ಕೊಂಡ್ ಬಂದ್ರಾದ್ರಿ ನಾಯಿ ಹೋಗೋಣ. ಕುಲಕರ್ಣಿ, ನಿನ್ನ ಮಾತು ಸತ್ಯ ಐತಿ. ಗಾಯಗೊಂಡಿರುವ ಸರ್ಪ ಕಚ್ಚೋಕು ಮುಂಚೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದಾರಿ. ಪೃಥ್ವಿರಾಜ್, ಕುಲಕರ್ಣಿ, ಈಗಲೇ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಸರಿ ಮಾಡಿಕೊಳ್ಳೋಣ. ನಡೆಯರಿ ಹೋಗೋಣ. ಅಣ್ಣ, ಅರ್ಜುನಣ್ಣ, ಯಾರಿರೋರು ಮನೆಯಲ್ಲಿ? ಯಾರು? ಏನ್ ಬೇಕಾಗಿತ್ತು ನಿಮ್ಗೆ? ಅವರು ಮನೆಯಲ್ಲಿಲ್ಲ. ಏನಿಲ್ಲ, ಮೊನ್ನೆ ಹೊಲ ಹೊರಡಲಿಕ್ಕೆ ನಗವನ ಓದಿದ್ದೆ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಅದಕ್ಕೆ ಅದನ್ನ ಒಳಗಡೆ ಹೊತ್ತುಕೊಂಡು ಬರೋದಾ? ಅಲ್ಲ, ಇಷ್ಟು ವಯಸ್ಸಾಗಿದೆ, ಯಾವ್ದನ್ನ ಎಲ್ಲಿ ಇಡ್ಬೇಕು ಅಂತ ಅಷ್ಟು ಬುದ್ಧಿ ಬೇಡವಾ ನಿನ್ಗೆ? ಯಾಕೆ ಅಂಬವ್ರಿ ಹೀಗೆ ಮಾತನಾಡುತ್ತೇನೆ? ಅದು ನಮಗೆ ಅನ್ನ ಕೊಡುವ ದೇವರು ಅಂದಾಗ ಇದರ ಮೇಲೆ ಏಕೆ ಭೇದ ಭಾವ ನಮ್ಮ? ತುತ್ತು ಕೂಳಿಗಾಗಿ ದುಡಿಯೋ ಬಡವ ನೀನು ನನಗೆ ಎದುರು ಉತ್ತರ ಕೊಡ್ತೀಯಾ? ನೋಡಮ್ಮ, ನೀವು ಶ್ರೀಮಂತರಾಗಿರಬಹುದು, ಆದರೆ ಹೊಟ್ಟಿಗೆ ತಿನ್ನುವುದು ಅನ್ನನೇ. ನಾ ಬಡವನಾಗಿರಬಹುದು, ಆದರೆ ಹೊಟ್ಟಿಗೆ ತಿನ್ನೋದು ಅನ್ನನೇ. ಅಂದ ಮೇಲೆ ಇದರ ಮೇಲೆ ಭೇದ ಭಾವ ಯಾಕಮ್ಮ? ಇವ್ರು rascal, ನನಗೆ ಎದುರು ಉತ್ತರ ಕೊಡ್ತೀಯಾ? ನಿನ್ನ ಯಾರ ಮೇಲೆ ಕೈ ಮಾಡುತ್ತಿರೆಂದು ಮನದಲ್ಲಿ ಎಚ್ಚರವಿರಲಿ. ಅಂದ್ರೆ ಏನು ಭಾವ? ಇವನು ಮಾಡಿದ್ದು ಸರಿ ಅಂತೀರಾ? ಯಾರ ಮಾಮೂಲಿ ಮನುಷ್ಯ ಇವನು? ಮಾಮೂಲಿ ಮನುಷ್ಯನ? ಜಗತ್ತಿಗೆ ಅನ್ನ ಕೊಡುವ ಅನ್ನದಾತ ಇವನು. ಇವನು ಮಾಮೂಲಿ ಮನುಷ್ಯನ? ನೋಡಲ್ ಮಶೀಲ, ರೈತನ ಎದುರಾಗಿ ನೀವೆಲ್ಲ ನಿಂತರೆ ಹಣ್ಣು ತಿನ್ನ ಬದಲು ಮಣ್ಣು ತಿನ್ನಬೇಕಾಗಿತ್ತು. ಹುಷಾರ್. ಅಂದ್ರೆ ಏನು ಭಾವ? ನಾನು ಮಾಡಿದ್ದು ತಪ್ಪು ಅಂತೀರಾ? ಹೋಗಲಿ ಬಿಡು ಅರ್ಜುನಣ್ಣ. ನೀನು ಅಷ್ಟೇ ಅಲ್ಲಮ್ಮ, ಈ ರೈತನ ಎದುರಾಗಿ ನಮ್ಮನ್ನಾಳು ಸರ್ಕಾರವೇ ಅಡ್ಡ ಬಂದು ಸರಿ ಎದೆ ಕೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ. ಅಂತದ್ರಲ್ಲಿ ನೀನೇನು ಮಹಾ? ಹೋಗಲಿ ಬಿಡು ಅರ್ಜುನ. ತಪ್ಪು ಮಾಡಿದ್ದಾರೆ.
ಮಾಡಬೇಡ, ನಾನು ಬರುತ್ತೇನೆ. ಬಸಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ. ಅಂದಾಗೆ ಈ ರೆಂಟಿ ರೋಗವನ್ನ ಆ ಸಿದ್ದಪ್ಪಕ್ಕಿಂತ ಹೋಗೋವನಿಗೆ ಕೊಟ್ಟು ಬಿಡಪ್ಪ. ಆಯ್ತಣ್ಣ, ಅರ್ಜುನ ಬರುತ್ತೇನೆ. ಮನೆಗೆ ಬಂದವರಿಗೆ ಗರ್ವದ ಅಕ್ಷರಗಳನ್ನು ಮಾತನಾಡುವುದು ಬಿಟ್ಟು ಧರ್ಮದ ಅಕ್ಷರಗಳನ್ನು ಮಾತನಾಡುವುದು ಕಲಿತುಕೋ. ಇದರಿಂದ ಮುಂದೆ ನಿನಗೆ ಒಳ್ಳೆಯದಾಗುವುದು. ಏನು ಓದಿಲ್ಲದ ಒಬ್ಬ ಹಳ್ಳಿ ಗಮಾರ ನೀನು. ಅಕ್ಷರದ ಅರ್ಥವೇ ಗೊತ್ತಿಲ್ಲ ನೀನು. ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ಯಾ. ಇನ್ನು ಯಾರ್ಯಾರ ಕಡೆಯಿಂದ ಅಣಿಸ್ಕೊಳ್ತಾ ಇದೆ ನನ್ನ ಜೀವನ.